ಸ್ನೇಹ ಅಂದರೆ ಇದು. ಒಬ್ಬರಿಗೆ ಕಣ್ಣು ಕಾಣಲ್ಲ, ಇನ್ನೊಬ್ಬರಿಗೆ ಕಣ್ಣು ಕಾಲು ಎರಡೂ ಇಲ್ಲ. ಸ್ನೇಹ ಅಜರಾಮರ. ಆದರೆ ಆ ಸ್ನೇಹದಲ್ಲಿ ಸಂಸಾರ ಎಂದು ಬಂದಾಗ ಬೇರೆಯಾಗುವುದು ಖಚಿತ ಎಂತಾರೆ. ಹಾಗೆಯೇ ಇಲ್ಲೊಂದು ಕಣ್ಣೀರಿನ ಕಥೆಯನ್ನ ನೋಡೋಣ. ದೇಹ ಇಬ್ಬರದ್ದು, ಅಂಗವಿಕಲರಾದರೂ ಮನಸ್ಸು ಮಾತ್ರ. ಮನಸ್ಸಿಗೆ ಮಾತ್ರ ಯಾವುದೇ ಅಂಗವೈಕಲ್ಯ ಇಲ್ಲದ ಎರಡು ಹಿರಿಯ ಜೀವಗಳು. ಆ ಒಬ್ಬರು ಈಶ್ವರಪ್ಪ, ವಯಸ್ಸು 65. ಇನ್ನೊಬ್ಬರು ಸಂಗಪ್ಪ, ಅವರ ವಯಸ್ಸು ಕೂಡ 65ರ ಆಸುಪಾಸು ಇರಬಹುದು. ಮೈಸೂರಿನ JSS ಹಾಸ್ಟೆಲ್ನಲ್ಲಿ ಪರಿಚಯವಾದ ಸ್ನೇಹ. ಮುಪ್ಪಾದರೂ ಇನ್ನೂ ಆ ಸ್ನೇಹ ಹಾಗೆಯೇ ಇದೆ. ಇಬ್ಬರಿಗೂ ಮದುವೆ ಇಲ್ಲ, ತಾಯಿ ಇಲ್ಲ, ತಂದೆ ಕೂಡ ಇಲ್ಲ. ಸಹೋದರನ ಸೊಸೆಯ ಮನೆಯಲ್ಲಿ ಇರುವ ಆ ಎರಡು ಜೀವಗಳಿಗೆ ಈಗ ಆಕಾಶವೇ ತಲೆ ಮೇಲೆ ಬಿದ್ದಂತಾಗಿದೆ. ವಿಜಯಪುರ ಜಿಲ್ಲೆಯ ಕೊಲ್ಹಾರ ತಾಲೂಕಿನ ರೋಣಿಹಾಳ ಆ ಎರಡು ಹಿರಿಯ ಜೀವಕ್ಕೆ ಈಗ ಯಾರು ಬೇಡವಾಗಿದ್ದಾರೆ? ನಿಜ ಸ್ನೇಹಿತರೆ, ಹಲವಾರು ವರ್ಷಗಳಿಂದ ತಮ್ಮ ಎರಡು ಕಾಲು ಮತ್ತು ಎರಡು ಕಣ್ಣಿನಿಂದ ಏನೂ ಕಾಣದ ಹಿರಿಯ ಜೀವ ಮತ್ತು ಕಣ್ಣು ಕಾಣದ ಜೀವಗಳಿಗೆ ಈಗ ಆಸರೆಯ ನಿರೀಕ್ಷೆಯಲ್ಲಿ ಕಾಯುತ್ತಿದೆ. ರೋಣಿಹಾಳ ಗ್ರಾಮದಲ್ಲಿ ತಮ್ಮ ಸಹೋದರ ಸೊಸೆಯ ಹತ್ತಿರ ಸುಮಾರು 20 ವರ್ಷಗಳಿಂದ ಇದ್ದು ಈ ಕುಟುಂಬ ಸಹ ಹೊರ ಹಾಕಿದ್ದಾರೆ. ದಿಕ್ಕು ಯಾರು ಎಂದು ಕಕ್ಕ ಬಿಕ್ಕಿಯಾಗಿದ್ದಾರೆ. ಇನ್ನು ಸರ್ಕಾರದಿಂದ ಸಿಗುವ ಪಿಂಚಣಿ ಕೂಡ ಕಳೆದ 1 ವರ್ಷದಿಂದ ಬರುವುದು ನಿಂತಿದ್ದು ಈಗ ಕೈಯಲ್ಲಿ ಬಿಡಿಗಾಸು ಇಲ್ಲದೆ ಆ ಜೀವಗಳು ಚಡಪಡಿಸುತ್ತಿವೆ. ಸರ್ಕಾರ ಅಥವಾ ವೃದ್ಧಾಶ್ರಮ ಇತ್ತ ಗಮನ ಹರಿಸಿ ಸೂಕ್ತವಾದ ವ್ಯವಸ್ಥೆ ಮಾಡಲಿ ಎಂಬುದೇ ನಮ್ಮ ವಾಹಿನಿಯ ಕಳಕಳಿಯ ವಿನಂತಿಯಾಗಿದೆ. ಹಾಸನ ಜಿಲ್ಲೆ ಹಾಸ್ಟೆಲ್ದಾಗ ಎಷ್ಟು ವರ್ಷದಿಂದ ಎಷ್ಟು ವರ್ಷ ಮುಂಚೆ ಹೋಗಿರಿ ಹಾಸ್ಟೆಲ್ಗೆ? ಹಾಂ, ಅಲ್ಲಿ ಇದ್ದಿದ್ದು ಹೇಳ ಅಂದ್ರೆ ಯಾವ್ದು ಹೇಳ ಅಂದ್ರೆ ಇದ್ದಿದ್ರಿ ಇದ್ದಿದ್ರೆ ಅಲ್ಲೊಂದು 4-5 ವರ್ಷ ಇದ್ದೀನಿ ನೋಡಿ. 4-5 ವರ್ಷ. 5 ವರ್ಷ ಇದ್ದೀರಿ. ಹಾಂ, 5 ವರ್ಷ ನಂತರ ಎಲ್ಲಿ ಬಂದ್ರಿ? ಆಮೇಲೆ ಹಿಂಗೆ ನಿಮ್ಮಂತಾರೆ ಇದರಲ್ಲಿ ಚಾ ಕುಡಿತಾವ್ರೆ ಓಟಾಡಲ್ಲಿ ಪೇಪರ್ ನೋಡ್ತಾ ಇದ್ದಾರೆ. ಪೇಪರ್ ನೋಡ್ತಾ ಇದ್ರೆ ಹಿಂಗೆ ಕರೆದಾರೆ ಕಣ್ ಕಾಣದಾರನ ಅಂಗವಿಕಲರನ್ನ ಕೆಲ್ಸಕ್ಕೆ ಹೋಗ್ತೀರಾ ಅಂತಂದ್ರೆ ನಿಮ್ಮಂತರು ನ್ಯಾಯ ಮಾಡಿದ್ರೆ ಹೋದ್ರೆ ಹೋಗಿ ನಿಮಗೆ ಇದು ಅಂಗವಿಕಲರು ಅಂದ್ರೆ ಕಣ್ಣ ಕಾಣ್ತಾ ಇಲ್ಲ, ಏನ್ ಕೆಲಸ ಮಾಡ್ತೀರಿ ನೀವು? ಇದು ದಾರ ತಯಾರಾಗ್ತಾರೆ, ನೂರು ತಯಾರಾಗತ್ರಿ. ಅಲ್ಲಿದ್ದು ಅವಾಗ ಹೋಗಿ ಕೇಳ್ಕೊಂಡಿರ ಅವ್ರು ಕೊಟ್ಟೇರಿ ಕೆಲಸ ಮಾಡ್ತೀರಪ್ಪ ಅಂತಂದ್ರೆ ನೀವು ಒಂದು 6-15 ನೋಡ್ರಿ, ನೋಡಿ ನಮ್ಮ ಏನು ಮಾಡ್ಲಿಲ್ಲ ಅಂದ್ರೆ ಹೊರಗೆ ಹಾಕ್ಬಿಟ್ಟಿದ್ದಾರೆ ಅಂತ ಹೇಳಿದ್ರಿ. ಇಲ್ಲ ಕಾಕೋರ, ನಿಮ್ದು ಹಾಸ್ಟೆಲ್ ಹೆಸರು ಸಂಪೂರ್ಣ ಹೇಳಿ. ಅಷ್ಟೇ ಜಯಶಾಸ್ತ್ರಿ. ಜಯಶಾಸ್ತ್ರಿ ಯಾವ ಜಿಲ್ಲೆ? ಮೈಸೂರು ಜಿಲ್ಲೆ. ಮೈಸೂರು ಜಿಲ್ಲೆ? ಮೈಸೂರು ಜಿಲ್ಲೆ, ಮೈಸೂರಲ್ಲಿ. ಜಯಶಾಸ್ತ್ರಿ. ಮತ್ತು ಹಾಸನ ಜಿಲ್ಲೆ ನಿಮ್ದು ಊರ? ಹ್ಞೂ ರೀ, ಹಾಸನ ಜಿಲ್ಲೆ. ಹಾಸನ ಜಿಲ್ಲೆ ನಿಮ್ದು? ಹ್ಞೂ ರೀ. ಅಲ್ಲಿ ನೋಡ್ಕೊಳ್ಳೋದು ಇರಲಿಲ್ಲ, ತಾಯಿ ತಂದೆ ಯಾರು ಇಲ್ಲ. ಅದಕ್ಕೆ ಆಶ್ರಯಕ್ಕೆ ಹೋಗಿದ್ದೀರಿ. ಅಲ್ಲಿ ಇವರು ನಾವು ಭೇಟಿ ಆದ್ರಿ. ಎಷ್ಟು ವರ್ಷದಿಂದ ಭೇಟಿ ಆದ್ರಿ? ಇವರು ಭೇಟಿ ಆಗಿ ಒಂದು 30-35 ವರ್ಷ ಆಯ್ತು. 30 ವರ್ಷ. ಯಾವ ಥರ ದೋಸ್ತಿ ಇದೆ ನಿಮ್ದು? ನಮ್ದ್ರೆ ಈ ಹೆಂಗ್ ಒಂದು ಅಣ್ಣ ತಮ್ಮಗಳು ಹೆಂಗಿರ್ತಾರೆ ಆ ತರ ಇದ್ದೀವಿ. ತಂದೆ ತಾಯಿ ಅಣ್ಣ ತಮ್ಮಗಳು ಇರ್ತಾರಲ್ರಿ, ಆ ತರ ನಂಬಿಕೆಯಲ್ಲಿ ಇದ್ದೀವಿ ನಾವು. ಇವ್ರಿಗೂ ಯಾರು ಇಲ್ಲ, ನಮ್ಗೆ ಯಾರು ಇಲ್ಲ. ಅದು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಿದ್ದೀವಿ. ಸರ್ ಓಕೆ, ಥ್ಯಾಂಕ್ ಯು. ತಮಗೆ ಏನು ಸಮಸ್ಯೆ ಐತ್ರಿ? ನಮ್ಗೆ ಹೊಟ್ಟೆ ನೋವು ಐತ್ರಿ. ಫಸ್ಟ್ ಹೊಟ್ಟೆ ನೋವು ನಾನು ದವಾಖಾನೆ ತೋರಿಸಿ 45 ಲಕ್ಷ ರೂಪಾಯಿ ಖರ್ಚಾಗೈತ್ರಿ ನಂದು. ಈಗ ಅದು ಖರ್ಚಾಗಿಂದ ಇವ್ರು ಅನ್ನ ಮತ್ತೆ ಏನು ಇಲ್ರಿ, ಖಾಲಿ ಆಗಿಬಿಟ್ಟೈತ್ರಿ. ಈಗ ಹೊರಗೆ ಹೋಗೋಣಕತ್ರಿ, ಮನೇನು ಇಲ್ಲ, ಹೊಲನೂ ಇಲ್ಲ. ನಿಮ್ಮ ಊರು ಯಾವುದು? ಮಮದಾಪುರ. ಮಮದಾಪುರ. ಎಷ್ಟು ಮಂದಿ ಅಂತಂಬ್ರು? 3 ಮಂದಿ ರೀ. 3 ಮಂದಿ. ಇಬ್ರು ಸತ್ತಾರ್ರಿ, ಒಬ್ಬನ ಅದನ್ರಿ. ನೀವು ಒಬ್ಬರಾದ್ರಿ? ಹ್ಞೂ ರೀ. ಈಗ ಯಾರು ಇಲ್ರಿ? ಮಮದಾಪುರದಾಗ ಆಸ್ತಿನೂ ಇಲ್ಲ, ಆಸ್ತಿನೂ ಇಲ್ರಿ, ಮನೇನೂ ಇಲ್ಲ. ಇಲ್ಲಿ ಬಂದ್ರಲ್ಲ? ಇಲ್ಲಿ ನಮ್ಮ ಅಕ್ಕರ ಮಗಳು ಬಂದೇನ್ರಿ, ಕರ್ಕೊ ಬಂದಾರ ನೋಡ್ತಾ ಅಂತೇಳಿ. ಅವ್ರು ಈಗ ಅವ್ರ ಮಕ್ಳು ಹೊರಗೆ ಹೋಗೋಣಕತ್ತಾರ. ಏನ್ ಮಾಡ್ಬೇಕ್ರಿ ನಾ ಈಗ? ಎಷ್ಟು ವರ್ಷ ಆತ್ರಿ ಬಂದಿರ್ಲಿ? 25 ವರ್ಷ ಆತ್ರಿ ಇಲ್ಲಿ ಬಂದು. ಹ್ಞೂ ರೀ. ಮತ್ತೆ ಏನ್ ನಿಮ್ಗೆ ಏನ್ ತ್ರಾಸ, ಏನ್ ಅನುಕೂಲ ಏನ್ ಬೇಕು ನಿಮ್ಗೆ? ನಾವು ಹೇಳ್ರಿ ಇದು ಬೇಕಂತ ಸರ್ಕಾರದಿಂದ ನಿಂಬುದು, ಇದ್ರ ಜನರ ಸಹಾಯದಿಂದ ಇದು ಬೇಕಾಗ್ತದೆ. ಈಗ ಪೇಮೆಂಟ್ ನಿಮ್ಗೆ ತಿಂಗಳ ಪೇಮೆಂಟ್ 1500 ರೂಪಾಯಿನ 1400 ರೂಪಾಯಿ ಹಾಕ್ತಿದ್ರು. ಏನು ಇಲ್ರಿ, ಅದು ಬಂದ್ ಆಗೈತಿ. ಈಗ ಎಷ್ಟು ತಿಂಗಳಾತ್ರಿ ಬಂದಾಗಿ? 1 ವರ್ಷ 15 ತಿಂಗಳಾತ್ರಿ. ಈಗ ಮತ್ತೆ ತಹಸೀಲ್ದಾರ್ ಅವ್ರಿಗೆ ಒಂದು ಏನ್ರ ಮನವಿ ಪತ್ರ ಏನ್ರ ಒಂದು ಅರ್ಜಿ ಬರ್ ಕೊಡ್ಬೋದಾಗಿತ್ತು. ಇಲ್ರಿ, ಅವ್ರು ಗಾಡಿ ಮಾಡ್ಕೊಂಬರ್ರಿ, ಇದು ಮಾಡ್ಕೊಂಬರ್ರಿ ಅಂತಾರೆ. ಎಲ್ಲಿ ಓಡಾಡ್ಬೇಕ್ರಿ ನಾವು? ಈ ಮಾತ ಇವ್ರು ಹೇಳ್ತಾರೆ ಮಂದಿ ಜನರು. ತಾಲೂಕು ಆಫೀಸಲ್ಲಿ ದುಡ್ಡು ಕಳಿಸ್ತಾರಲ್ರಿ.
ರೊಕ್ಕ ಕಳಿಸ್ತಾರ ಅವ್ರು ಹೇಳ್ತಾರೆ ಗಾಡಿ ಮಾಡ್ಕೊಂಬರ್ರಿ ಇದು ಮಾಡ್ರಿ ಆಡಿ ಹುಡಿ ಕಾರ್ಡ್ ಮಾಡಿಸ್ರಿ ಅಂತಾರೆ ಏನು ಮಾಡಿಸ್ಬೇಕ್ರಿ ನಾನು ಗೊತ್ತಿಲ್ಲ. ಆಡಿ ಹುಡಿ ಕಾರ್ಡ್ ಇಲ್ಲಾರ ನಿಮ್ಮ ಪೇಮೆಂಟ್ ಮಾಡ್ಯಾರ ಅವ್ರು ಎಷ್ಟು ವರ್ಷ ಮಾಡ್ಯಾರ ಪೇಮೆಂಟ್? ಕಾರ್ಡ್ ಇಲ್ಲಾರು ಒಂದು 4-5 ವರ್ಷ ಕೊಟ್ಟಿದ್ರಿ. ಯಾವ ಬೇರೆ ಬಂದ್ ಮಾಡಿದ್ರಿ. ಬಂದ್ ಮಾಡಿದ್ರಿ ಏನು ಮಾಡಿದ್ರಿ ಇಲ್ಲ ಹಂಗ ಕೂತಿಲ್ರಿ ಏನು ಮಾಡುದಿಲ್ಲ. ಒಟ್ಟ ನಿಮಗೆ ಏನ್ರ ಗೌರ್ಮೆಂಟ್ ಇಂದ ಅನುದಾನ ಬೇಕು. ಹ್ಞೂ ರೀ. ಮತ್ತೆ MLA ಅವ್ರಿಗೆ ಅದು ಏನ್ರ ಮಾಡಿ ಏನ್ರ ಹೇಳೋರಲ್ಲ ನೀವು? ಯಾರು ಹೇಳ್ಬೇಕ್ರಿ ನೀವು ನಿಮ್ಮಂತವ್ರು ಯಾರು ಬಂದು ನಮ್ಗೆ ಹೇಳಿದ್ರೆ ಅಷ್ಟದ್ರಿ ನಾವು ಯಾರಿಗೂ ಏನು ಗೊತ್ತಿಲ್ರಿ. ತಮ್ಮ ಹೆಸರು? ನಮ್ಮ ಹೆಸರು ಸಂಗಾಪ್ರಿ. ಅಪ್ಪರ ಹೆಸರು? ಅಪ್ಪರ ಹೆಸರು ಚನ್ನಪ್ರಿ. ಅಡ್ರೆಸ್ ಸೌಂಟಿ ರೀ. ಊರು ಮಮದಾಪುರ ರೀ. ಇವು ಆರಾಮಿಲ್ಲ ಕಣ್ ಕಾಣಿಸೋದಿಲ್ರಿ. ಆಮೇಲೆ ದವಾಖಾನೆ ತೋರಿಸ್ಬೇಕು, ದುಡ್ಡು ಇಲ್ರಿ. ಆಮೇಲೆ ಇಲ್ಲಿ ನೋಡ್ಕೊಳ್ಳೋರು ಯಾರು ಇಲ್ರಿ. ತಿಂಗಳ ಪೇಮೆಂಟ್ ಬರ್ತಿತ್ತಲ್ಲ ನಿಮಗೆ, ಈಗ ಯಾಕೆ ದುಡ್ಡು ಕಮ್ಮಿ ಆಯ್ತು? ಇದು ಯಾವುದೋ ಇದು ಆಡಿ ಹುಡಿ ಕಾರ್ಡ್ ಮಾಡ್ಸೋದಾರಿ. ಈಗ 1 ವರ್ಷ ಆಯ್ತ್ರಿ ಆಡಿ ಹುಡಿ ಕಾರ್ಡ್ ಮಾಡ್ಸೋದಾರಿ. ಅದು ಮಾಡ್ಸಕ್ ಓಡಾಡಕ್ಕೆ ದುಡ್ಡು ಇಲ್ಲ ನಮ್ಮ ಕಡೆ. ತಿರ್ಗಾಡಕ್ಕೆ ಒಂದು ಗಾಡಿ ಮಾಡ್ಕೊಡೋಕ್ಕೂ ಆಗಲ್ರಿ. ಯಾರಂದ್ರಿ? ಇವ್ರು ಹೇಳ್ಯಾರಿ ಸಿರಿಸ್ತಾರ್ರಿ ಆಡಿ ಹುಡಿ ಕಾರ್ಡ್ ಮಾಡ್ಸೋದಾರಿ. ಸಿರಿಸ್ತಾರ ಹೇಳ್ಯಾರಿ ಮಾಡಿ ಕಡೆ ಮಾಡಿಸಿದ್ರೆ ನಿಮ್ ಪೇಮೆಂಟ್ ಬರೋದು. ಹ್ಞೂ ಹಂಗೆ ಹೇಳ್ಯಾರಿ. ಮೊದಲು ಬರ್ತಿತ್ತಲ್ಲ ಮುಂಚೆ ಬರ್ತೈತ್ರಿ. ಈಗ ಆಡಿ ಹುಡಿ ಕಾರ್ಡ್ ಕೇಳ್ಯಾರ. ಹ್ಞೂ ರೀ. ಮತ್ತೆ ಆಡಿ ಹುಡಿ ಕಾರ್ಡ್ ಮಾಡ್ಬೇಕಂದ್ರೆ ನಮ್ ಕಣ್ ಕಾಣಿಸೋದಲ್ಲ, ನೀವು ಮಾಡ್ಸೋದು ಅನ್ಬೋದಲ್ಲ ನೀವು. ಅವ್ರು ಒಪ್ಪಲ್ರಿ ಹೇಳಿವ್ರಿ. ಅವ್ರು ಹಂಗೆ ಒಪ್ಪೋದಿಲ್ರಿ. ಮಾಡಿಸ್ಬಿಟ್ರೆ ನೀನು ಮಾಡಿಸ್ಬಿಟ್ರೆ ರೊಕ್ಕ ಕಳಿಸ್ತಪ್ಪ ಇಲ್ಲ ಅಂತಾರೆ. ಇಲ್ಲ ಅಂತ ಕಳ್ಸೋಲ್ಲ ಅಂತ ಹೇಳ್ತಾರೆ. ಹ್ಞೂ ರೀ. ತಮ್ದು ಯಾವ ಊರ್ರಿ? ನಮ್ದು ಹಾಸನ ಇಲ್ರಿ, ಅರಸೀಕೆರೆ ತಾಲೂಕು. ಅರಸೀಕೆರೆ? ಹ್ಞೂ ರೀ. ಹೌದಾ? ಹ್ಞೂ ರೀ. ಇವರು ನೀವು ಯಾವ ಪರಿಚಯ? ಇವರು ನಾವು ರೀ ಅಲ್ಲಿ ಹಾಸ್ಟೆಲಲ್ಲಿ ಪರಿಚಯ ರೀ. ಇದು ಮೈಸೂರಲ್ಲಿ. ಎಷ್ಟು ವರ್ಷದಿಂದ ಪರಿಚಯ? 30 ವರ್ಷ ಆದ್ರಿ. 35 ವರ್ಷ ಆಯ್ತು ಹೆಚ್ಚು ಕಮ್ಮಿ. ಅದಕ್ಕೆ ಇವ್ರಿಗೂ ಆರಾಮಿಲ್ರಿ. ಇವ್ರು ಯಾವತ್ತೇನು ಇವ್ರ ಮನೆಯವ್ರಿಗೆ ಕೆಲ್ಸಕ್ಕೆ ಹೋಗ್ತಾರಲ್ರಿ, ಯಾರು ಇರೋದಿಲ್ಲ ಇಲ್ಲಿ. ಅದಕ್ಕೆ ಇವ್ರಿಗೆ ಯಾರ ಮನೆಯವ್ರು ಕೆಲಸ ಹೋಗ್ತಾರ? ಇದು ಇವ್ರ ಅಕ್ಕಾರ ಮಗಳ್ರಿ ಕೆಲ್ಸಕ್ಕೆ ಹೋಗ್ತಾರೆ. ಮತ್ತೆ ಜೀವನಕ್ಕೆ ಬೇಕಾದ್ರೆ ಮತ್ತೆ ಕೆಲ್ಸಕ್ಕೆ ಹೋಗ್ತಾರೆ. ಅದಕ್ಕೆ ಇವ್ರು ಒಂದಾಗಿಂದ ಎಲ್ಲ ನಾನೇ ಮಾಡ್ಸೋದ್ರಿ. ನೀರು ಕೊಡೋದು. ಅರಸೀಕೆರೆ ತಾಲೂಕು. ಅರಸೀಕೆರೆ ತಾಲೂಕು ಅಂದ್ರಿ. ತಮ್ಮ ಹೆಸರು? ನಮ್ಮ ಹೆಸರು ಈಶ್ವರಪ್ಪ ರೀ. ನಿಮ್ಮ ಅಪ್ಪರ ಹೆಸರು? ಗಿರಿಗೌಡ್ರಿ. ಅಡ್ರೆಸ್ ಮೂಡ್ಬಾಗ. ಊರು ಚಿಕ್ಕಡಿಗೆ ನಡೆಯುತ್ತಾರೆ. ತಾಲೂಕು? ತಾಲೂಕು ಅರಸೀಕೆರೆ ರೀ. ಜಿಲ್ಲಾ? ಜಿಲ್ಲಾ ಹಾಸನ ರೀ. ಹಾಸನ. ಓಕೆ.